ಇಷ್ಟು ಡೆಪ್ತಲ್ಲಿ ನಾವು ಪ್ರೀತಿಯನ್ನು ಹೇಳಿದ್ವಿ ಅಂದಮೇಲೆ ಇಷ್ಟು ಡೆಪ್ತ್ ಪ್ರೀತಿ ಮುಗಿದ ತಕ್ಷಣ ಅಲ್ಲೊಂದು ಡೆತ್ ಆಯ್ತು ಅಂತ ಇಟ್ಕೊಳ್ಳಿ. ಹಾಗೂ ಅಜ್ಜೋ ಇಷ್ಟು ಪ್ರೀತಿ ಮಾಡಿದವ್ರಿಗೆ ಹೋಗ್ಬಿಟ್ರ 10 ವರ್ಷದನ್ನ 10 ನಿಮಿಷದಲ್ಲಿ ತೋರಿಸ್ತಾರೆ, 10 ನಿಮಿಷದನ್ನ 10 ಸೆಕೆಂಡಲ್ಲಿ ತೋರಿಸುವಂಥ ಮ್ಯಾಜಿಕ್ಗಳು ಸಿನಿಮಾದಲ್ಲಿ ನಡೆಯೋದ್ರಿಂದ ಈ ಹಾಡಿನಲ್ಲಿ ಇಂಥ ವಿಷಯ ಹೇಳಬೇಕು, ಹಿಂದೆ ಇಂಥ ಸನ್ನಿವೇಶ ನಡೆದಿದೆ, ಮುಂದೆ ಇಂಥ ಸನ್ನಿವೇಶ ನಡೆಯುತ್ತೆ, ಈ ಥರ ಎಲ್ಲ ಆದಾಗ ಈ ಹಾಡನ್ನು ಈ ರೀತಿ ಇಂಪ್ಯಾಕ್ಟ್ ಮಾಡಬೇಕು ಅಂತ ಇರುತ್ತೆ. ಈ ಸುತ್ತ ಕನಸುಗಳನ್ನಿಟ್ಟು ಕನ್ನಂಬಾಡಿ ಕಟ್ಟೋವಂಥ ಕೆಲಸ ಕವಿತೆ ಕಟ್ಟೋ ಕೆಲಸ. ಎಲ್ಲರಿಗೂ ನಿಮ್ಮ ಪ್ರೀತಿಯ ಕೆ ಕಲ್ಯಾಣ ಮಾಡುವ ಹೃತ್ಪೂರ್ವಕ ನಮಸ್ಕಾರಗಳು. ಹಾಡುಗಳನ್ನು ಬರೆಯೋದು ಅಂತಂದರೆ ನಾವೇ ಒಂದಷ್ಟು ಕಟ್ಟುಪಾಡುಗಳನ್ನು ಮಾಡಿಕೊಂಡು ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟುವಂಥ ಒಂದು ಕೆಲಸ ಅದು. ನಾವೇ ಒಂದಷ್ಟು ಚೌಕಟ್ಟುಗಳನ್ನ, ಈ ಕಟ್ಟುಪಾಡು ಅಂತಲೂ ಕರಿಬಹುದು, ಚೌಕಟ್ಟು ಅಂತಲೂ ಕರಿಬಹುದು. ಯಾಕೆಂದರೆ ಒಂದು ತಾಳಬದ್ಧವಾಗಿ ಕ್ರಮಬದ್ಧವಾಗಿ ಹೇಳುವಾಗಲೇ ಅದಕ್ಕೊಂದು ರಿದಮ್ ಇರಬೇಕು, ತಾಳ ಇರಬೇಕು. ಸುಮ್ಮನೆ ಅದಕ್ಕೇನೀಗ ಟ್ಯೂನ್ ಬರೆದಿಲ್ಲ, ಹಾಗೆ ನಾವು ಒಂದು ಕವಿತೆಯನ್ನು ಮನಸೋ ಇಚ್ಛೆ ಬರ್ಕೊಂಡ್ವಿ ಅಂತ ಅಂದರೂ ಕೂಡ ಅದಕ್ಕೆ ಒಂದು ತಾಳಗತಿಯನ್ನು ನಾವು ಇಟ್ಕೊಂಡು ಬರೆದ್ರೆ ಯಾವುದೇ ಮ್ಯೂಸಿಕ್ ಡೈರೆಕ್ಟರ್ಸು ಯಾವುದೇ ರೀತಿಯ ಟ್ಯೂನ್ಗಳನ್ನು ಬೇಕಾದರೂ ಆ ಸಾಹಿತ್ಯನ ಇಟ್ಕೊಂಡು ಅವ್ರು ಕಂಪೋಸ್ ಮಾಡಬಹುದು. ಅದು ತುಂಬ ಚೆನ್ನಾಗೇ ಬರುತ್ತೆ. ಹಾಗಿಲ್ಲದೆ ಹೋದಾಗ ಏನಾಗುತ್ತೆ ಅಂದರೆ ಒಂದೊಂದು ಸಾಲು ಒಂದೊಂದು ಲೆಂತ್ ಆಗಿತ್ತು ಅಂತ ಅಂದಾಗ ಚೌಕಟ್ಟು ಇಲ್ಲದ ಹಾಗೆ ನಾವು ಅದನ್ನು ಬರಿತಾ ಹೋದರೆ ಆಗ ಅದಕ್ಕೆ ಟ್ಯೂನ್ ಕಂಪೋಸ್ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಆದಷ್ಟು ಟ್ಯೂನ್ಗಳಿಗೆ ಹಾಡು, ಸಿದ್ಧವಾದಂಥ ಟ್ಯೂನ್ಗಳು, ಪಾಪ್ಯುಲರ್ ಆದಂಥ ಟ್ಯೂನ್ಗಳು ಅಥವಾ ಜನಜನಿತವಾದಂಥ ಯಾವುದೇ ಟ್ಯೂನ್ಗಳಿಗೆ ನಾವು ಮತ್ತೊಂದು ರೀತಿಯ ಸಾಹಿತ್ಯವನ್ನು, ಹೊಸ ರೀತಿಯ ಸಾಹಿತ್ಯಗಳನ್ನು ಬರಿತಾ ಹೋದರೆ ಕ್ರಮೇಣವಾಗಿ ಏನಾಗುತ್ತೆ, ನಮಗೆ ಆ ಒಂದು ಸಿದ್ಧಿಸುತ್ತೆ. ಕರೆಕ್ಟಾಗಿ ಲಯಬದ್ಧವಾಗಿ ಬರೆಯೋದು ಇದೊಂದು ವಿಚಾರ. ಮತ್ತೊಂದು ಈ ಪ್ರಾಸಗಳಿಗೆ ಸಂಬಂಧಪಟ್ಟ ಒಂದು ವಿಚಾರ. ನಾವು ಉದ್ದೇಶಪೂರ್ವಕವಾಗಿ ಪ್ರಾಸಗಳನ್ನು ತುಂಬುವ ತ್ರಾಸಗಳು ಅವಶ್ಯಕತೆ ಇಲ್ಲ. ಯಾಕೆಂದರೆ ಒಂದು ಹಾಡು ತನ್ನಿಂದ ತಾನೇ ಬಯಸುತ್ತೆ ಪದಗಳನ್ನು. ಪ್ರಾಸಗಳು ಅದಕ್ಕೆ ಆದಿಪ್ರಾಸ, ಮಧ್ಯಪ್ರಾಸ, ಅಂತ್ಯಪ್ರಾಸ ಈ ರೀತಿ ಎಲ್ಲವೂ ಇದೆ. ಆದರೆ ಸಿನಿಮಾ ಸಂಗೀತದ ಹಾಡುಗಳಿಗೆ, ಬಹುತೇಕ ಹಾಡುಗಳಿಗೆ ಅಂತ್ಯಪ್ರಾಸಗಳು, ಕೊನೆಯಲ್ಲಿ ಆ ಶಬ್ದಗಳು ಒಂದೇ ಸೌಂಡಿಂಗ್ ಆಗೋ ರೀತಿಯಲ್ಲಿ ಅದನ್ನು ಬರೆಯೋದ್ರಿಂದ ಏನಾಗುತ್ತೆ, ಕಿವಿಗೆ ಒಂಚೂರು ಒಂದು ನಾದಮಯವಾಗಿ ಕನೆಕ್ಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶವೇ ಹೊರತು ಪ್ರಾಸ ಅನಿವಾರ್ಯ ಅಲ್ಲ. ಆದರೆ ಪ್ರಾಸ ಇದ್ದರೆ ಹೆಚ್ಚು ಕ್ಯಾಚ್ ಆಗುತ್ತೆ. ಪ್ರಾಸವನ್ನು ಶಬ್ದಕ್ಕಾಗಿ ಶಬ್ದವನ್ನು ಪೋಣಿಸುವ ಬದಲು ಆ ಒಂದು ಶಬ್ದಕ್ಕೆ ಒಂದೊಂದು ಅರ್ಥ ಇರುವ ರೀತಿಯಲ್ಲಿ ನೋಡಿಕೊಂಡರೆ, ಅಥವಾ ಒಂದೊಂದು ಶಬ್ದಕ್ಕೆ 2-3 ಅರ್ಥಗಳು ಬಂದರೂ ಅದು ಯಾವುದು ಅಶ್ಲೀಲವಲ್ಲದೆ ಶುದ್ಧವಾದ ಅರ್ಥಗಳಾಗಿದ್ದರೆ ಅಂಥ ಪ್ರಾಸಗಳು ಯಾವಾಗಲೂ ಕೂಡ ಸ್ವಾಗತಾರ್ಹ. ಆ ರೀತಿ ಪ್ರಾಸಗಳನ್ನು ಇಟ್ಟುಕೊಂಡು ಹಾಡನ್ನು ಬರಿತಾ ಹೋದರೆ ಖಂಡಿತವಾಗ್ಲೂ ಕೂಡ ಅದಕ್ಕೆ ಒಂದು ಲಾಲಿತ್ಯ ಸಿಕ್ಕತ್ತೆ, ಅದಕ್ಕೆ ಒಂದು ತಾಳಗತಿ ಸಿಕ್ಕತ್ತೆ. ಜೊತೆಗೆ ಯಾವುದೇ ಒಂದು ಹಾಡು ಬರೀಬೇಕಾದ್ರೆ ನಾವು ಹೇಳೋ ವಿಷಯ ಎಷ್ಟು ಮುಖ್ಯನೋ ಬಳಸೋ ಪದಗಳು ಕೂಡ ಅಷ್ಟೇ ಚೆಂದವಾಗಿತ್ತು ಅಂತಂದರೆ, ಅದು ಮ್ಯೂಸಿಕಲ್ ಆಗಿತ್ತು ಅಂತಂದರೆ ತುಂಬ ಹಿತವಾಗಿರುತ್ತೆ. ಯಾವುದು ಮ್ಯೂಸಿಕಲ್ ಅಂತಂದರೆ, ಕೆಲವು ಸತಿ ಇವಾಗ ನೋಡಿ ಕನ್ನಡದಲ್ಲಿ ಎಸ್ಪೆಷಲಿ ಈ ಟಕಾರ, ಡಕಾರ, ಅಣಕಾರ, ಅಳಕಾರ ಈ ಥರದ ಪದಗಳನ್ನು ಹೆಚ್ಚು ಬಳಸಿದರೆ ಅದು ಎಲ್ಲೋ ಒಂದು ಕಡೆ ಸಂದರ್ಭೋಚಿತವಾಗಿ ಬಂದು ಹೋದರೆ ಮಾತ್ರ ಚೆಂದವಾಗಿರುತ್ತೆ ಹೊರತು, ಇಲ್ಲ ಅಂತಂದರೆ ಆ ಶಬ್ದಗಳು ನಮಗೆ ಹಾರ್ಷ್ ಅನಿಸುವ ಸಾಧ್ಯತೆಗಳಿದೆ. ಹಾಗಾಗಿ ಅಲ್ಲೆಲ್ಲ ನಾವು ಮೃದುತ್ವಗಳನ್ನು ಕಾಪಾಡ್ಕೋಬೇಕು ಅಂತಂದಾಗ ಯಾವ ಶಬ್ದವನ್ನು ಯಾವ ಜಾಗದಲ್ಲಿ ಬಳಸಿದ್ರೆ ಸುಂದರವಾಗಿರುತ್ತೆ ಅನ್ನೋ ಒಂದು ಗಮನಿಕೆಯನ್ನು ನಾವು ಹೆಚ್ಚಾಗಿ ಇಟ್ಕೋಬೇಕಾಗತ್ತೆ. ಇದಕ್ಕೋಸ್ಕರನೇ ನಾವು ಕನ್ನಡದ ಮೇರು ಗೀತ ಸಾಹಿತಿಗಳು, ಮೇರು ಕವಿಗಳ ಎಲ್ಲ ಕೃತಿಗಳನ್ನು ನಾವು ಓದ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಅವರವರು ಬಳಸಿರುವ ಪರಿಸ್ಥಿತಿಗಳು ಬೇರೆ ಇರ್ಬೋದು, ಮನಸ್ಥಿತಿಗಳು ಬೇರೆ ಇರ್ಬೋದು, ಅವರವರ ಮನೆ ಸ್ಥಿತಿಗಳು ಬೇರೆ ಇರಬಹುದು, ಸಾಮಾಜಿಕ ಬದ್ಧತೆಗಳನ್ನು ಇಟ್ಕೊಂಡು ಅಥವಾ ಇವರ ಒಂದು ಮಾನಸಿಕ ಸಮತೋಲನ ಸ್ಥಿತಿಗಳನ್ನು ಇಟ್ಕೊಂಡು ಹೇಗೆ ಬರೆದಿರ್ತಾರೋ ಕವಿಗಳು. ಆದರೆ ಅದನ್ನೆಲ್ಲ ಅವರವರ ದೃಷ್ಟಿಕೋನದಿಂದಲೂ ನೋಡುವಂತಾಗಬೇಕು, ಅದನ್ನು ನಾವು ನಮ್ಮ ದೃಷ್ಟಿಕೋನದಿಂದಲೂ ಅಧ್ಯಯನ ಮಾಡುವಂತಾಗಬೇಕು. ಆ ರೀತಿ ಏನಾದರೂ ಆಯಿತು ಅಂತಂದಾಗ ಅದ್ರ ಕಡೆ ನಮಗೊಂದು ವಿಶ್ಲೇಷಣೆ ಮಾಡುವಂಥ ಒಂದು ದೃಷ್ಟಿಕೋನ ಶುರುವಾಗುತ್ತೆ. ನಾವು ಅದರಿಂದ ಕಲಿಯೋದಕ್ಕೆ ನಾವೇ ದಾರಿ ಮಾಡ್ಕೊಂಡಾಗುತ್ತೆ. ಯಾವತ್ತೂ ಕಲಿಯೋದಕ್ಕೆ ನಾವೇ ದಾರಿ ಹುಡ್ಕೋತಾ ಹೋಗಬೇಕಾಗತ್ತೆ. ನಾವೇ ದಾರಿ ಹುಡ್ಕೊಂಡು ಒಂದು ವಿಷಯನ ಕಲಿತಾ ಹೋದಾಗ ಒಂದೇ ವಿಚಾರ, ಒಂದೇ ಹಾಡು, ಒಂದೇ ವಸ್ತುವಿನಿಂದ ನಮಗೆ 10-100 ಡೈಮೆನ್ಷನ್ಗಳು ಸಿಗುತ್ತೆ. ಅದರ ಒಂದು ಪರಿಧಿಗಳು, ಅದರ ವ್ಯಾಪ್ತಿ ವಿಸ್ತಾರವಾಗುತ್ತೆ, ಅದರ ವಿಸ್ತೀರ್ಣ ದೊಡ್ಡದಾಗುತ್ತೆ. ಆವಾಗ ನಾವು ಎಲ್ಲ ಹಂತದಲ್ಲೂ ಕೂಡ ಒಂದೊಂದು ಸಾಲುಗಳನ್ನು ಇಟ್ಕೊಂಡೆ ನಾವು ಒಂದು ಪೂರ್ತಿ ಹಾಡನ್ನು ಬರೀಬಹುದು ಅಥವಾ ಒಂದು ಪೂರ್ತಿ ಹಾಡನ್ನು ಒಂದೇ ಸಾಲಲ್ಲಿ ಹೇಳ್ಬೋದು ಅನ್ನೋ ರೀತಿಯಲ್ಲಿ ಕರತಾಲ ಮಲಕ ಆಗೋ ರೀತಿಯಲ್ಲಿ ನಾವು ಮಾಡ್ಕೊತಾ ಹೋದರೆ ನಿಮಗೆ ಖಂಡಿತವಾಗ್ಲೂ ಹಾಡುಗಳು ಬರೆಯೋ ವಿಷಯದಲ್ಲಿ ಸ್ವಲ್ಪ ಆಳಕ್ಕೆ ಇಳಿಬಹುದು. ಅದರ ಗಟ್ಟಿತನ ಇನ್ನು ನಮಗೆ ಸಿಗ್ತಾ ಹೋಗುತ್ತೆ. ಆಳಕ್ಕೆ ಹೋದಷ್ಟು ಎತ್ತರಕ್ಕೆ ಏರಬಹುದು ಅನ್ನುವ ಒಂದು ವಿಚಾರ ಇಲ್ಲಿ
ನಮಗೆ ಅರ್ಥವಾಗ್ತಾ ಹೋಗುತ್ತೆ. ಇಲ್ಲಿ ನಾವು ಸ್ವತಂತ್ರವಾಗಿ ಹಾಡುಗಳನ್ನು ಬರೆಯೋದು ಬೇರೆ, ನಾವೇ ಆಯ್ಕೆ ಮಾಡ್ಕೊಂಡಂಥ ಟ್ಯೂನ್ಗಳಿಗೆ ಹಾಡುಗಳನ್ನ ಬರೆಯೋದು ಅದೆಲ್ಲ ಬೇರೆ. ಆದರೆ ಒಂದು ಸಿನಿಮಾ ಅಥವಾ ಮತ್ತೆಲ್ಲಾದ್ರೂ ಹಾಡು ಬರೀಬೇಕಾಗಿ ಬಂದರೆ ನಮ್ಮ ಎದುರುಗಡೆ ಕುಳಿತಂಥ ಒಬ್ಬ ನಿರ್ದೇಶಕ ಅಥವಾ ಚಿತ್ರಕಥೆಗಾರ ಅಥವಾ ಕಥೆಗಾರ ಇವರು ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಆ ಸನ್ನಿವೇಶದಲ್ಲಿ ಸಿನಿಮಾ ಅಂದರೆ ಗೊತ್ತಲ್ಲ, 10 ವರ್ಷದನ್ನು 10 ನಿಮಿಷದಲ್ಲಿ ತೋರಿಸ್ತಾರೆ, 10 ನಿಮಿಷದನ್ನು 10 ಸೆಕೆಂಡಲ್ಲಿ ತೋರಿಸುವಂಥ ಮ್ಯಾಜಿಕ್ಗಳು ಸಿನಿಮಾದಲ್ಲಿ ನಡೆಯೋದ್ರಿಂದ ಅವರು ಏನೇನೋ ವಿಷಯಗಳನ್ನೆಲ್ಲ ಇಷ್ಟೇ ಚೌಕಟ್ಟಲ್ಲಿ ಹೇಳಬೇಕು ಅನ್ನೋ ಒಂದು ನಿಬಂಧನೆ, ಒಂದು ನಿಯಮ ಇಟ್ಕೊಂಡೇ ಬಂದಿರ್ತಾರೆ. ಆ ಟೈಮಲ್ಲಿ ಹಾಡುಗಳು ಬರೆಯುವಾಗ ನಾವು ನನ್ನ ಮನಸ್ಸಿಗೆ ಇಚ್ಛೆ ಬಂದ ಹಾಗೆ ಅದು ಹಾಗೆ ಇದು ಹೀಗೆ ಅಂತೆಲ್ಲ ನಾವು ಪ್ರಕೃತಿ ವರ್ಣಿಸ್ಕೊಂಡು ನಮ್ಮ ಇಷ್ಟಾನುಸಾರ ವರ್ಣಿಸ್ಕೊಂಡು ಹಾಡು ಬರೆಯೋದು ಬೇರೆ. ಆದರೆ ಇಲ್ಲಿ ನಾವು ಯಾವ ರೀತಿ ಬರೀಬೇಕಾಗತ್ತೆ ಅಂದಾಗ ಇಲ್ಲೇ ನಾವು ಅಚ್ಚುಕಟ್ಟು, ಚೌಕಟ್ಟು, ಕಟ್ಟುಪಾಡುಗಳನ್ನು ಇಟ್ಕೊಂಡು ಅದ್ರ ಮೇಲೆ ಒಂದು ಅದ್ಭುತವಾದಂಥ ಒಂದು ಡ್ಯಾಮ್ ಕಟ್ಕೊಂಡು ಹೋಗುವಂಥ ಕೆಲಸ. ಸೊ ಈ ಸುತ್ತ ಕನಸುಗಳನ್ನಿಟ್ಟು ಕನ್ನಂಬಾಡಿ ಕಟ್ಟುವಂಥ ಕೆಲಸ ಕವಿತೆ ಕಟ್ಟೋ ಕೆಲಸ. ಸೊ ಇಂಥ ಕವಿತೆ ಕಟ್ಟೋ ಕೆಲಸ ಎದುರುಗಡೆ ಕೂತಂಥ ಒಬ್ಬ ನಿರ್ದೇಶಕರು ಅಥವಾ ಒಬ್ಬ ಅಪೇಕ್ಷಿತರು ನಮ್ಗೆ ಈ ರೀತಿ ಒಂದು ಹಾಡನ್ನು ಬೇಕು ಅಂತ ಕೇಳಿದಾಗ ಫಸ್ಟು ಅಲ್ಲಿ ನಾವು ಒಂದು 3-4 ರೀತಿ ಗಮನಿಸಬೇಕಾಗುತ್ತೆ. ಅವ್ರು ಏನು ಹೇಳ್ತಾರೆ ನೋಟ್ ಡೌನ್ ಮಾಡ್ಕೊಳ್ಳೋಣ. ನಮಗೇನೋ ಇವತ್ತಿನ ದಿವಸ ಮೊಬೈಲ್ ಇದೆ, ನಾವು ರೆಕಾರ್ಡ್ ಮಾಡ್ಕೊತೀವಿ, ಅದನ್ನು ಮತ್ತೆ ಕೇಳ್ಕೊತೀವಿ, ಅದೆಲ್ಲ ಓಕೆ. ಆದರೂ ಕೂಡ ಪೆನ್ನು ಪೇಪರ್ ಇಟ್ಕೊಂಡು ಕೆಲಸ ಮಾಡುವಂಥ ಒಂದು ನೈಜತೆಯನ್ನು ಮಿಸ್ ಮಾಡ್ಕೋಬಾರ್ದು. ನಾವದನ್ನ ಬರ್ಕೊಳ್ತಾ ಹೋಗೋಣ ಒಂದೊಂದಾಗಿ. ಇದು ಇವರು ಸನ್ನಿವೇಶ, ಹೀಗೆ ಆ ಹಾಡಿನ ಹಿಂದಿನ ಸನ್ನಿವೇಶ ಏನು ಕೇಳ್ಕೊಳ್ಳೋಣ, ಆ ಹಾಡು ಮುಗಿದ ತಕ್ಷಣ ಬರುವಂಥ ಮುಂದಿನ ಸನ್ನಿವೇಶ ಏನು ಅದನ್ನು ಕೇಳ್ಕೊಳ್ಳೋಣ. ಅದರ ಒಟ್ಟು ಪರಿಧಿ, ಅದರ ಒಂದು ವ್ಯಾಪ್ತಿ ನಮ್ಗೆ ಏನಂತ ಅರ್ಥ ಆಗುತ್ತೆ. ಆಗ ಈ ಹಾಡು ಬರೆಯುವಾಗ ಅವರು ಏನು ಅಪೇಕ್ಷೆ ಪಡ್ತಿದ್ದಾರೆ, ಅದರಲ್ಲಿ ನಟಿಸುವ ನಾಯಕ ನಾಯಕಿಯರು ಯಾರು, ಮುಖ್ಯವಾಗಿ ನಟಿಸುವ ಪಾತ್ರಧಾರಿಗಳಿಗೆ ಆಲ್ರೆಡಿ ಸ್ಟಾರ್ಡಮ್ ಇದ್ದು, ತುಂಬ ಇಮೇಜ್ ಇದ್ದು, ಅವ್ರಿಗೆ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿ ವರ್ಗ ಇತ್ತು ಅಂತಂದಾಗ ಮತ್ತೊಂದು ಜವಾಬ್ದಾರಿ ಏನಂತಂದರೆ ಆ ಅಭಿಮಾನಿಗಳನ್ನು ಮೆಚ್ಚಿಸುವ ನಿಟ್ಟಿನಲ್ಲೂ ಆ ಹೀರೋ ಅಥವಾ ಹೀರೋಯಿನ್ ಅಥವಾ ಆ ಕಲಾವಿದರ, ಅಭಿನಯಿಸೋ ಕಲಾವಿದರ ಒಂದು ಇಮೇಜ್ಗೂ ಧಕ್ಕೆ ಆಗದ ರೀತಿಯಲ್ಲಿ ಆ ಕಥೆಯನ್ನು ನಾವು ಸರಾಗವಾಗಿ ಮನಸ್ಸಲ್ಲಿ ಇಳಿಸ್ಕೊಂಡು ಅದನ್ನು ನಾವು ಹಾಡಿನ ಮೂಲಕ ತಿಳಿಸ್ಕೊಂಡು ಹೋಗುವಂಥ ಒಂದು ಕೆಲಸ ಆಗಬೇಕಾಗತ್ತೆ. ಇದು ಒಂದು ಪಾಯಿಂಟು. ಯಾರು ಆರ್ಟಿಸ್ಟ್ಗಳು ಅನ್ನೋದ್ರ ಮೇಲೂ ಕೂಡ ನಾವು ಯೋಚನೆ ಮಾಡಿ ಬರೀಬೇಕಾಗತ್ತೆ. ಅಥವಾ ಇಮೇಜ್ಗಳೇನು ಕ್ರಿಯೇಟ್ ಆಗಿಲ್ಲದಂಥ ಹೊಸ ನಾಯಕ ನಾಯಕಿ ಅಥವಾ ಹೊಸ ಕಲಾವಿದರು ಅಭಿನಯಿಸ್ತಿದ್ದಾರೆ ಅಂದಾಗ ಆ ತಾಪತ್ರಯ ಇರೋದಿಲ್ಲ. ನಾವು ನಮ್ಮದೇ ಆದಂಥ ಸ್ವಲ್ಪ ಸ್ವತಂತ್ರವನ್ನು ಹೆಚ್ಚಾಗಿ ಇಟ್ಕೊಂಡು ಬರೀಬಹುದು ಅನ್ನೋದು ಒಂದು ಪಾಯಿಂಟ್. ಮತ್ತೊಂದು, ಇಮೇಜ್ ಇರುವಂಥ ನಾಯಕ ನಾಯಕಿಯರಿಗಾದರೆ ಕೆಲವು ಕಲಾವಿದರು ಯಾವ ಶಬ್ದವನ್ನು ಉಚ್ಚರಿಸಬಹುದು, ಯಾವ ಶಬ್ದವನ್ನು ಉಚ್ಚರಿಸಬಾರದು ಅನ್ನೋದನ್ನು ಕೂಡ ನಾವುಗಳು ಸಾರ್ವಜನಿಕವಾಗಿ, ಸಾರ್ವಜನಿಕರಲ್ಲಿ ಒಬ್ಬರಾಗಿ ನಾವು ಕೂಡ ಅದನ್ನು ಗಮನಿಸಬೇಕಾಗುತ್ತೆ. ಇಂಥ ಕಲಾವಿದರನ್ನ ಆರಾಧಿಸುವಂಥ ಒಂದು ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿ ವರ್ಗ ಇದೆ. ಇವರ ಬಾಯಲ್ಲಿ ಇಂಥ ಪದ ಬಂದರೆ ಜನಕ್ಕೆ ಇಷ್ಟ ಆಗುತ್ತಾ? ಇವರು ಈ ಥರದ ಸಾಲುಗಳನ್ನು ಹೇಳಿದ್ರೆ ಜನಕ್ಕೆ ಇಷ್ಟ ಆಗುತ್ತಾ? ಹೇಳಬಹುದಾ, ಬೇಡವಾ ಅನ್ನೋದನ್ನೆಲ್ಲ ಸ್ವಲ್ಪ ನಾವು ಯೋಚಿಸ್ಕೊಂಡ್ರೆ ಒಳ್ಳೆಯದು. ಇಮೇಜ್ ಕ್ರಿಯೇಟ್ ಆಗಿಲ್ಲದ ಕಲಾವಿದರಾದರೆ ಯಾವುದೇ ರೀತಿಯ ಪದಗಳು, ಅದು ಕೂಡ ಶೀಲವಂತ ಪದಗಳನ್ನೇ ಯಾವುದೇ ರೀತಿಯಾದದ್ದನ್ನು ಬೇಕಾದ್ರೆ ನಾವು ಹೇಳ್ಬೋದು. ಅದರ್ವೈಸ್ ಈಗ ಕಲಾವಿದರು 30-40 ವರ್ಷ 50 ವರ್ಷ ಅಭಿನಯದಿಂದ ಮೇಲೆ ಬಂದಂಥ ಮೇರು ನಟರುಗಳಿಗೆ ನೀವು ಹಾಡು ಬರೀಬೇಕಾದ್ರೆ ಅವರ ಅನುಭವದ ಮಾತುಗಳನ್ನೆಲ್ಲ ಇಲ್ಲಿ ನಾವು ಆಗ್ರಹಿಸ್ಕೋಬೇಕಾಗತ್ತೆ. ಅವರ ಅನುಭವದ ಮಾತುಗಳನ್ನೆಲ್ಲ ನಾವು ಅಳವಡಿಸ್ಕೋಬೇಕಾಗುತ್ತೆ. ಸುಮ್ಮನೆ ಏನೋ ಒಂದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಾದರೂ ಯುವಕ ಯುವತಿಯರಿದ್ದು ತುಂಬ ಯೂತ್ಫುಲ್ ಕಲಾವಿದರಾಗಿತ್ತು ಅಂತಂದರೆ ಸ್ವಲ್ಪ ತುಂಟುತನ ಇರ್ಬೋದು. ಆ ಸನ್ನಿವೇಶಕ್ಕೆ ತಕ್ಕ ಹಾಗಂತ ಸ್ವಲ್ಪ ಸರಾಗತೆಯನ್ನು ಕೂಡ ನಾವು ಅದನ್ನು ಇಟ್ಕೊಳ್ತಾ ಹೋಗ್ಬೋದು. ಇದನ್ನೆಲ್ಲ ನಾವು ಅಲ್ಲಲ್ಲಿ ಗಮನಿಸ್ಕೊಂಡು ಹೋಗಬೇಕಾಗತ್ತೆ. ಇದು ಒಂದು ಪಾಯಿಂಟ್. ಇದು ಕಲಾವಿದರನ್ನ ಬೇಸ್ ಮಾಡಿ ನಾವು ಬರೆಯುವಂಥದ್ದು. ಆದರೆ ಅದಕ್ಕಿಂತ ಮುಖ್ಯವಾಗಿ ಆ ನಿರ್ದೇಶಕರ ಪರಿಕಲ್ಪನೆ ಹೊಂದಿರುತ್ತೆ. ಈ ಹಾಡಿನಲ್ಲಿ ಇಂಥ ವಿಷಯ ಹೇಳಬೇಕು, ಹಿಂದೆ ಇಂಥ ಸನ್ನಿವೇಶ ನಡೆದಿದೆ, ಮುಂದೆ ಇಂಥ ಸನ್ನಿವೇಶ ನಡೆಯುತ್ತೆ, ಈ ಥರ ಎಲ್ಲ ಆದಾಗ ಈ ಹಾಡನ್ನು ಈ ರೀತಿ ಇಂಪ್ಯಾಕ್ಟ್ ಮಾಡಬೇಕು ಅಂತ ಇರುತ್ತೆ. ಒಂದು ಚಿಕ್ಕ ಉದಾಹರಣೆ, ಅನೇಕ ಸಿನಿಮಾಗಳಲ್ಲಿ ನೋಡಿರ್ತೀವಿ. ಒಂದು ಹಾಡಲ್ಲಿ ತುಂಬ ಡೀಪಾಗಿ ಆ ಹಾಡು ಮುಗಿದ ತಕ್ಷಣ ಹೀರೋ ಹೀರೋಯಿನ್ ಇಬ್ಬರು ಮೇಲಿಂದ ಬಿದ್ದು ಸತ್ತು ಹೋಗ್ತಾರೆ, ಅಥವಾ ಇಬ್ಬರಲ್ಲಿ ಒಬ್ಬರು ಸತ್ತು ಹೋಗ್ತಾರೆ, ಅಥವಾ ಒಂದು ಆಕ್ಸಿಡೆಂಟ್ ಆಗುತ್ತೆ, ಅವ್ರಿಗೆ ಹೋಗೇ ಬಿಡ್ತಾರೆ. ಆ ಥರದ ಒಂದು ಸನ್ನಿವೇಶ ಇದ್ದಾಗ ಅದರ ಹಿಂದಿನ ದೃಶ್ಯದಲ್ಲಿ ಈ ಹಾಡಿರುತ್ತೆ. ಹಾಡು ಮುಗಿದ ತಕ್ಷಣ ಅವ್ರು ಇರಲ್ಲ, ಸತ್ತು ಹೋಗ್ತಾರೆ ಅಂತ. ಅದು ನಮಗೆ ಆಡಿಯನ್ಸ್ಗೆ ಗೊತ್ತಿರಲ್ಲ, ಜನಕ್ಕೆ ಗೊತ್ತಿರಲ್ಲ. ಹಾಡು ನೋಡುವಾಗ ಹಾಡು ಮುಗಿದ ತಕ್ಷಣ ಆ ಪಾತ್ರಗಳು ಸಾಯ್ತಾರೆ ಅಂತ ಗೊತ್ತಿರಲ್ಲ. ಅಂಥ ಟೈಮ್ನಲ್ಲಿ ಇದರ ಇಂಟೆನ್ಸ್ನ ಜಾಸ್ತಿ ಮಾಡಬೇಕಾಗತ್ತೆ. ಇದರ ಒಂದು ಗಂಭೀರತೆಯನ್ನು ಜಾಸ್ತಿ ಮಾಡಿ ಹೆಚ್ಚು ಪ್ರೀತಿಯಿಂದ, ಹೆಚ್ಚು ಡೆಪ್ತಲ್ಲಿ, ಹೆಚ್ಚು ಆಳವಾದ ಸಾಹಿತ್ಯವನ್ನು ಇಲ್ಲಿ ನಾವು ಕೊಟ್ಟಾಗ ಏನಾಗುತ್ತೆ, ಇಂಥ ಹಾಡನ್ನು ಇವರು ಹಾಡ್ಕೊಂಡು ಪ್ರೀತಿಸಿದ್ರಾ, ಇಷ್ಟು ಚೆನ್ನಾಗಿ ಪ್ರೀತಿ ಮಾಡಿದ್ರಾ, ಇಷ್ಟು ಚೆನ್ನಾಗಿ ಅನ್ಯೋನ್ಯವಾಗಿದ್ರಾ ಇವರು ಜೋಡಿ ಅಂತ ಜನಗಳ ಮನಸ್ಸಿಗೆ ಹೋಗೋ ರೀತಿ ಮಾಡೋದು ಇಲ್ಲೊಂದು ಜವಾಬ್ದಾರಿ ಕೆಲಸ ಆಗುತ್ತೆ.
ಇದೊಂದು ಚಿಕ್ಕ ಉದಾಹರಣೆ ಕೊಡ್ತಾ ಇದ್ದೀನಿ. ಈ ಥರ ಸಾವಿರಾರು ಉದಾಹರಣೆಗಳಿದೆ, ಇದೊಂದು ಸಣ್ಣ ಉದಾಹರಣೆ. ಇಷ್ಟು ಡೆಪ್ತಲ್ಲಿ ನಾವು ಪ್ರೀತಿಯನ್ನು ಹೇಳಿದ್ವಿ ಅಂದಮೇಲೆ, ಇಷ್ಟು ಡೆಪ್ತ್ ಪ್ರೀತಿ ಮುಗಿದ ತಕ್ಷಣ ಅಲ್ಲೊಂದು ಡೆತ್ ಆಯ್ತು ಅಂತ ಇಟ್ಕೊಳ್ಳಿ, ಹಾಗೂ ಅಜ್ಜೋ ಇಷ್ಟು ಪ್ರೀತಿ ಮಾಡಿದವ್ರಿಗೆ ಹೋಗ್ಬಿಟ್ರ ಅನ್ನೋ ಒಂದು ಭಾವನೆ ಮುಂದಿನ ಸೀನಲ್ಲಿ ಕ್ರಿಯೇಟ್ ಆಗಬೇಕು ಅನ್ನೋ ಕಾರಣಕ್ಕೆ ಅದರ ಹಿಂದಿನ ಸೀನಲ್ಲಿ ಈ ಥರ ಆಳವಾದಂಥದ್ದೆಲ್ಲ ಬರೀಬೇಕಾಗುತ್ತೆ. ಕೆಲವು ಸರಿ ಸುಮ್ಮನೆ ಹಿಂಗೆ ಹಾಡಿದ್ರು, ಜಾಲಿಯಾಗಿ ಕುಣಿದ್ರು, ಕೊಪ್ಪಳಿಸಿದ್ರು, ನೆಕ್ಸ್ಟ್ ಇನ್ನೇನೋ ಒಂದು ಸೀನು ಮತ್ತೇನೋ ಹೋಯ್ತು ಅಂತಂದಾಗ ಅಲ್ಲಿ ನಿಮಗೆ ಟೈಮ್ ಪಾಸ್ ಹಾಡಾಗುತ್ತೆ, ಮನರಂಜಿಸೋದಷ್ಟೇ ಅಲ್ಲಿ ಗುರಿ ಆಗುತ್ತೆ. ಅದರಲ್ಲೂ ಒಂದಷ್ಟು ವಿಷಯಗಳನ್ನು ಇಟ್ಕೊಂಡು ಯಾವುದೇ ಸಾಲುಗಳು ವೇಸ್ಟ್ ಆಗದ ರೀತಿಯಲ್ಲಿ ಇಲ್ಲಿ ಒಂದು ನಾವು ತುಂಬ ಗಮನಿಸಬೇಕು. ಈ ಏನೋ ಒಂದು ತನನ ತಂತನ ಅಂತ ಹಾಕಿದ್ರು ಕೂಡ ಅದು ಹಾಡಾಗುತ್ತೆ. ಖಂಡಿತ ಅದು ಆಗಲ್ಲ ಅಂತ ಅಲ್ಲ, ಕೇಳೋಕ್ಕೆ ಹಿತವಾಗಿದ್ದರೆ ಅದು ಹಾಡಾಗ್ಬಿಡುತ್ತೆ. ಬಟ್ ತಾನನ ತಂದನದಲ್ಲೂ ಕೂಡ ಏನಾದರೂ ಒಂದು ಮೀನಿಂಗ್ ಇರೋ ಥರ ನಾವೇನಾದರೂ ಮಾಡ್ಕೊಳಕ್ಕೆ ಟ್ರೈ ಮಾಡಿದರೆ ಆ ಸಾಲುಗಳು ವೇಸ್ಟ್ ಆಗದೆ ಉಳ್ಕೊಳ್ಳುತ್ತೆ. ನಾಳೆ ದಿನ ಅಪ್ಪಿ ಹಾಡು ಹಿಟ್ಟಾಗ್ಬಿಡ್ತಾ, ಈ ಸಾಲುಗಳು ತುಂಬ ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಹಾಗಾಗಿ ಯಾವುದೇ ಸಾಲುಗಳನ್ನು ವೇಸ್ಟಾಗಿ ಬಳಸದೆ ಉಪಯುಕ್ತ ಆಗೋ ರೀತಿಯಲ್ಲಿ, ಉಪಯೋಗ ಆಗೋ ರೀತಿಯಲ್ಲಿ ಬಳಸ್ಕೊಳ್ಳುವಂತ ಆಗಬೇಕು. ಪ್ರತಿ ಸಾಲಿಗೂ ಒಂದು ಜೀವಂತಿಕೆ ಇರಬೇಕು, ಪ್ರತಿ ಸಾಲು ಪ್ರತಿ ಪದಗಳು ಜೀವಂತವಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾಗುತ್ತೆ. ಇಲ್ಲಿ ನಿರ್ದೇಶಕರ ಪರಿಕಲ್ಪನೆ ಆಯಿತು, ಪಾತ್ರಧಾರಿಗಳ ಒಂದು ಸ್ಥಿತಿ ಏನು ಅಂತ ಅರ್ಥ ಆಯಿತು. ಇದರ ಮೇಲೆ ಟ್ಯೂನ್ ಏನು ಕೊಟ್ಟಿರ್ತಾರೆ ಆಯಾ ಮ್ಯೂಸಿಕ್ ಡೈರೆಕ್ಟರ್ಸ್, ಆ ಟ್ಯೂನ್ನ ನಾವು ಹೇಗೆ ಬಿಡಿಸ್ಕೋತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗ ಅಂದ್ಕೊಳ್ಳಿ ಸುಮ್ಮನೆ,